ಗಂಡನಿಂದ ದೂರ ಆಗಿದ್ದ ಆಕೆ ತನ್ನ ಹಳೆ ಪ್ರಿಯಕರನ ಜತೆ ಸೇರಿದ್ಲು. ಫ್ಯಾಷನ್ ಡಿಸೈನರ್ ವೇಷ ಹಾಕಿದ್ದ ಆಕೆ ಶ್ರೀಮಂತ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ಲು. ಹನಿ ಟ್ರ್ಯಾಪ್ನಿಂದಲೇ ಐಷಾರಾಮಿ ಕಾರು, ಹಣ, ಒಡವೆ ಹೊಂದಿದ್ದ ಅದೇ ನೌಟಂಕಿ ರಾಣಿ ಕೊನೆಗೂ ಖಾಕಿ ಬಲೆಗೆ ಬಿದ್ದಿದ್ದಾಳೆ. ಈಕೆ ದೀಪಾ ಅವಟಗಿ, ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರ ನಿವಾಸಿ. ತಾನು ಫ್ಯಾಷನ್ ಡಿಸೈನರ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಈಕೆ ಬೆಳಗಾವಿ ನಗರದಲ್ಲಿ ವಾಸವಾಗಿದ್ಲು. ಶಿವಾನಂದ ಮಠಪತಿ ಅನ್ನೋ ತನ್ನ ಪ್ರಿಯಕರನ ಜೊತೆ ಸೇರಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದ ದೀಪಾ ಕೊನೆಗೂ ಖಾಕಿ ಬಲೆಗೆ ಬಿದ್ದಿದ್ದಾಳೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅವರಗೋಳ ಗ್ರಾಮದ ಶಿವಾನಂದ್ ಪತ್ನಿಯನ್ನ ಕಳ್ಕೊಂಡಿದ್ದು ದೀಪಾ ಜೊತೆಗಿದ್ದ. ಗಂಡನಿಂದ ದೂರವಾಗಿದ್ದ ದೀಪಾ ಶಿವಾನಂದ್ ಜೊತೆ ವಾಸವಾಗಿದ್ಲು. ಈ ಶಿವಾನಂದ್ ಉದ್ಯಮಿಗಳ ಹೆಸರು, ಫೋನ್ ನಂಬರ್ ಅನ್ನ ಸಂಗ್ರಹಿಸಿ ದೀಪಾಗೆ ಕೊಡ್ತಾ ಇದ್ದ. ದೀಪಾ ಅವರನ್ನ ತನ್ನ ಬುಟ್ಟಿಗೆ ಹಾಕೊಂಡು ಹೋಟೆಲ್, ಲಾಡ್ಜ್ಗೆ ಕರ್ಕೊಂಡು ಹೋಗ್ತಾ ಇದ್ಲು. ನೀವು ಫ್ರೆಶ್ ಆಗಿ ಬನ್ನಿ ಅಂತ ಉದ್ಯಮಿಗಳನ್ನ ವಾಶ್ರೂಮ್ಗೆ ಕಳಿಸ್ತಾ ಇದ್ಲು. ಬಳಿಕ ಹಣ, ಕಾರಿನೊಂದಿಗೆ ಎಸ್ಕೇಪ್ ಆಗ್ತಾ ಇದ್ಲು. ಈ ಬಗ್ಗೆ ಉದ್ಯಮಿಗಳು ಪ್ರಶ್ನೆ ಮಾಡಿದ್ರೆ, ನೀವು ನನ್ನ ಜೊತೆ ಅಸಭ್ಯವಾಗಿ ವರ್ತಿಸಿದ್ದೀರಿ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು. ಹೋದ ವರ್ಷ ಮೇ ತಿಂಗಳಲ್ಲಿ ಈ ಲೇಡಿ ಮೇಲೆ ಕಂಪ್ಲೇಂಟ್ ಆಗಿತ್ತು. ಆವಾಗಿಂದ ನಮ್ಮ ಪೊಲೀಸರು ಇವರಿಗೆ ಹುಡುಕ್ತಾ ಇದ್ರು. ಜಾನ್ವರಿನಲ್ಲಿ ಕೂಡ, ಈ ವರ್ಷ ಜಾನ್ವರಿ ತಿಂಗಳಲ್ಲಿ ಕೂಡ ಇದೇ ಥರ ಈ ಒಂದು ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಅಧಿಕಾರಿಗಳು ಈ ಲೇಡಿಗೆ ಸೆಕ್ಯೂರ್ ಮಾಡೋಕ್ಕೆ ಯಶಸ್ವಿಯಾಗಿದ್ದಾರೆ. ಮಾನಕ್ಕೆ ಹೆದರಿ ಹಲವು ಉದ್ಯಮಿಗಳು ಲಕ್ಷ ಲಕ್ಷ ಹಣ ಕಳ್ಕೊಂಡಿದ್ದಾರೆ. ಮೊನ್ನೆಯಷ್ಟೇ ಇದೇ ರೀತಿ ಯಾಮಾರಿಸ್ತಾ ಇದ್ದಂತೆ ಉದ್ಯಮಿ ಕೇಸನ್ನ ದಾಖಲಿಸಿದ್ರು. ಸದ್ಯ ದೀಪಾಳನ್ನ ಬಂಧಿಸಿ ಫಾರ್ಚುನರ್ ಕಾರು, ಮೊಬೈಲ್, ಆಕೆ ಬಳಿ ಇದ್ದ ಹಣವನ್ನ ಜಪ್ತಿ ಮಾಡಿರುವ ಪೊಲೀಸರು ಎಸ್ಕೇಪ್ ಆಗಿರುವ ಶಿವಾನಂದ್ಗಾಗಿ ಬಲೆ ಬೀಸಿದ್ದಾರೆ. ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.